ಯಾವ ಹೂವು ಯಾರ ಮುಡಿಕೋ ಭಾಗ 194. ವಿಕ್ರಮ್ ತನ್ನ ಮನಸ್ಸಿನಲ್ಲಿ ಪಶ್ಚಾತ್ತಾಪದ ಭಾರವನ್ನು ಹೊತ್ತುಕೊಂಡಿದ್ದ. ಅವನ ಮನಸ್ಸಿನ ನೋವಿಗೆ ಗುಲಾಬಿಯ ಮುಳ್ಳುಗಳು ಪ್ರತೀಕವಾಗಿ ಕಾಣಿಸಿತು. ಅವನು ಅದನ್ನು ತನ್ನ ಕೈಯಿಂದ ಬಲವಾಗಿ ಒತ್ತಿ ಹಿಡಿದಿದ್ದ. ಚೂಪಾದ ಮುಳ್ಳುಗಳು ಅವನ ಕೈಗೆ ಚುಚ್ಚಿಕೊಂಡವು. ರಕ್ತ ಹರಿಯತೊಡಗಿತು. ಆದರೂ ಬಿಡಲಿಲ್ಲ. ತನ್ನ ತಪ್ಪಿನ ಪಶ್ಚಾತ್ತಾಪವನ್ನು ದೇಹದ ನೋವಿನ ಮೂಲಕ ತಗ್ಗಿಸಲು ಪ್ರಯತ್ನಿಸುತ್ತಿದ್ದ. ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು. ಅವನಿಗೆ ತಾನು ಮಾಡಿದ ತಪ್ಪಿನ ನೆನಪುಗಳು ಒಂದರ ಹಿಂದೆ ಒಂದರಂತೆ ಮನಸ್ಸಿನಲ್ಲಿ ಮೂಡುತ್ತಿದ್ದವು. ಸಾನ್ವಿ ಮನಸ್ಸನ್ನು ನೋಯಿಸಿದೀನಿ ಅಂತ ಬೇಸರ ಮಾಡಿಕೊಂಡ ವಿಕ್ರಮ್ ತನಗೆ ತಾನೇ ನೋವು ಮಾಡಿಕೊಳ್ಳುತ್ತಿದ್ದ. ಹಾಸ್ಪಿಟಲ್ ನಿಂದ ಬಂದವನು ಗಾರ್ಡನ್ ನಲ್ಲಿ ನಿಂತಿದ್ದ ವಿಕ್ರಮ್ ಬಳಿ ಬಂದ. ಅವನ ಕೈನಿಂದ ರಕ್ತ ಬರುತ್ತಿರುವುದನ್ನು ನೋಡಿ ಗಾಬರಿಯಿಂದ ವಿಕ್ರಮ್ ಎಂದು ಕೂಗಿದ. ವಿಕ್ರಮ್ ಪಂಕಜ್ನ ಧ್ವನಿ ಕೇಳಿ ಬೆಚ್ಚಿ ಬಿದ್ದು ಗುಲಾಬಿ ಗಿಡದಿಂದ ತನ್ನ ಕೈ ತೆಗೆದ. ಅವನು ತನ್ನ ಕೈಯನ್ನು ನಿಧಾನವಾಗಿ ಬಿಡಿಸಿದ. ನೋವಿನಿಂದ ತುಂಬಿದ ಕೈಯನ್ನು ನೋಡಿದಾಗ ಅವನಿಗೆ ಅರಿವಾಯಿತು. ತಪ್ಪನ್ನು ಹಿಡಿದುಕೊಂಡರೆ ನೋವು ಮಾತ್ರ, ಆದರೆ ತಪ್ಪನ್ನು ಸರಿಪಡಿಸಿದರೆ ಜೀವನ ಮತ್ತೆ ಹೂ ಕೊಡುತ್ತದೆ ಎಂದುಕೊಂಡ. ವಿಕ್ರಮ್ನ ಬಳಿ ಬಂದ ಪಂಕಜ್ ಅವನ ಕೈ ಹಿಡಿದುಕೊಂಡು ಏನೋ ಆಗಿದೆ ನಿನಗೆ, ಯಾಕೋ ಹೀಗೆ ಮಾಡ್ಕೊಂಡಿದ್ಯಾ ಎಂದವನು ಕಾರ್ನಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಬಂದು ಬ್ಲಡ್ ಕ್ಲೀನ್ ಮಾಡಿದ. ಮುಳ್ಳುಗಳು ಕೈಗೆ ಆಳವಾಗಿ ಚುಚ್ಚಿಕೊಂಡಿದ್ದವು. ಅಷ್ಟು ಜೋರಾಗಿ ಬಲವಾಗಿ ಒತ್ತಿ ಹಿಡಿದುಕೊಂಡಿದ್ದ ವಿಕ್ರಮ್. ಬ್ಲಡ್ ಕ್ಲೀನ್ ಮಾಡಿ ಬ್ಯಾಂಡೇಜ್ ಕಟ್ಟಲು ಹೋದಾಗ ವಿಕ್ರಮ್ ಪಂಕಜ್ ಬ್ಯಾಂಡೇಜ್ ಬೇಡ, ಅದನ್ನು ನೋಡಿದ್ರೆ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಹೇಳೋಕೆ ನನ್ಗೆ ಆಗಲ್ಲ, ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಎಂದಾಗ ಪಂಕಜ್ ಏನೋ ಆಗಿದೆ ನಿನ್ಗೆ, ಯಾಕೋ ಹೀಗೆ ಮಾಡ್ಕೊಂಡಿದ್ಯಾ ಎಂದು ಮತ್ತೊಮ್ಮೆ ಗದರುವ ಧ್ವನಿಯಲ್ಲಿ ಕೇಳಿದಾಗ ವಿಕ್ರಮ್ ನನ್ಗೆ ತುಂಬಾ ನೋವಾಗ್ತಿದೆ ಕಣೋ, ನಾನು ಮಾಡಿದ ತಪ್ಪು ನನ್ನ ಮನಸ್ಸನ್ನು ಕಾಡುತ್ತಿದೆ ಎಂದಾಗ ಪಂಕಜ್ ಗುಲಾಬಿ ಮುಳ್ಳುಗಳನ್ನು ಕೊಂಡ್ರೆ ನೋವಾಗುತ್ತೆ ಅಷ್ಟೇ, ಆದರೆ ನೀನು ಅದನ್ನು ಪ್ರೀತಿಯಿಂದ ನೆಟ್ಟರೆ ಅದು ಮತ್ತೆ ಹೂ ಕೊಡುತ್ತದೆ. ನೋವನ್ನು ಹಿಡಿದಿಟ್ಟುಕೊಂಡ್ರೆ ಅದು ಇನ್ನಷ್ಟು ಕಷ್ಟವಾಗುತ್ತದೆ, ಆದರೆ ನೀನು ಅದನ್ನ ಸರಿಪಡಿಸಲು ಪ್ರಯತ್ನಿಸಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದಾಗ ವಿಕ್ರಮ್ ಆದ್ರೆ ನಾನ್ ಮಾಡಿದ ತಪ್ಪನ ಹೇಗೆ ಸರಿಪಡಿಸ್ಲಿ, ಅದನ್ನು ನೆನೆಸಿಕೊಂಡ್ರೆ ನನ್ನ ಹೃದಯಕ್ಕೆ ಮುಳ್ಳು ಚುಚ್ಚಿದಂತೆ ನೋವಾಗುತ್ತದೆ ಎಂದ ಬೇಸರದಲ್ಲಿ. ಪಂಕಜ್ ತಪ್ಪನ್ನು ನೆನೆಸಿಕೊಂಡು ಕೊರಗಿ ನೋವು ಮಾಡ್ಕೊಳ್ಳೋಕ್ಕಿಂತ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡು, ಅದೇ ನಿನ್ನ ನೋವನ್ನು ಕಡಿಮೆ ಮಾಡುತ್ತದೆ ಎಂದ. ವಿಕ್ರಮ್ ಹೌದು, ನೀನು ಹೇಳಿದ ಮಾತು ನನಗೆ ಅರ್ಥ ಆಯ್ತು, ಆದ್ರೆ ಅದೆಲ್ಲ ಮುಗಿದು ಹೋಗಿದೆ, ಅದನ್ನು ಸರಿಪಡಿಸೋಕೆ ಸಾಧ್ಯ ಇಲ್ಲ. ನೋವನ್ನು ಹಿಡಿದುಕೊಳ್ಳುವುದಕ್ಕಿಂತ ಪರಿಹಾರ ಹುಡುಕುವುದು ಉತ್ತಮ ನಿಜ, ಆದ್ರೆ ಅದು ಪರಿಹಾರ ಆಗೋ ಸಮಸ್ಯೆ ಅಲ್ಲ ಎಂದಾಗ ಪಂಕಜ್ ಅಂತ ಪ್ರಾಬ್ಲಮ್ ಏನೋ ಇದೆ ಎಂದ ಆತಂಕದಲ್ಲಿ. ಆಗ ವಿಕ್ರಮ್ ಅದು ಮತ್ತೆ ಸಾನ್ವಿಗೆ ಹರ್ಟ್ ಮಾಡಿದೆ, ಇವತ್ತು ಒಂದು ಹೆಜ್ಜೆ ಮುಂದೆನೆ ಹೋಗಿ ಅವಳ ಕುತ್ತಿಗೆ ಹಿಡಿದುಕೊಂಡೆ, ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿಲ್ಲ ಅವಳ ಮೇಲೆ ನನ್ಗೆ ಯಾಕೆ ಅಷ್ಟು ಕೋಪ ಬರುತ್ತೆ ಅಂತ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೋತೀನಿ, ಆದ್ರೆ ಅವಳು ನನ್ನ ಎದುರಿನಲ್ಲಿ ಇದ್ದಾಗ ಅವಳನ್ನ ನಾನೇ ಸುಮ್ನೆ ಕೆಣಕ್ತೀನಿ, ಮತ್ತೆ ನಾನೇ ಅವಳಿಗೆ ಹೊಡಿತೀನಿ. ನಿಜವಾಗ್ಲೂ ನಾನು ಮನುಷ್ಯನೇ ಅಲ್ಲ ಕಣೋ, ಸಾನ್ವಿ ಜೊತೆ ಅಷ್ಟು ಕ್ರೂರವಾಗಿ ನಡ್ಕೋತೀನಿ. ನಾನು ನಡ್ಕೊಳ್ಳೋದು ನನ್ಗೆ ಇಷ್ಟ ಆಗ್ತಿಲ್ಲ, ಆದ್ರೆ ನನ್ಗೆ ತಾಳ್ಮೆನೇ ಇಲ್ಲ. ಅದು ಸಾನ್ವಿ ವಿಷಯದಲ್ಲಿ ಮಾತ್ರ. ಅವಳು ದೂರ ಇರೋದನ್ನ ನನ್ಗೆ ಸಹಿಸೋಕೆ ಆಗಲ್ಲ, ಆದ್ರೆ ಹತ್ರ ಇದ್ರೆ ಸುಮ್ನೆ ಕೋಪ ಮಾಡ್ಕೋತೀನಿ. ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಅವಳ ಮೇಲಿದ್ದ ಕೋಪ ದ್ವೇಷ ಸಂಪೂರ್ಣವಾಗಿ ನಾಶ ಆಗಿದೆ. ಅದನ್ನ ಸಾನ್ವಿ ಅರ್ಥ ಮಾಡ್ಕೊಳ್ದೆ ಟ್ರಿಗರ್ ಮಾಡಿ ಮಾತಾಡ್ತಾಳೆ ಕಣೋ, ಅದರಿಂದ ನನ್ಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ. ಅವಳು ನಿಷ್ಠೂರವಾಗಿ ನಿಮ್ಗೆ ಅಹಂಕಾರ, ನಿಮ್ಮ ಅಹಂನ ನನ್ ಮೇಲೆ ತೋರಿಸ್ತಿದ್ದೀರಾ, ನಿಮ್ಗೆ ನನ್ ಮೇಲಿರೋ ಕೋಪ ದ್ವೇಷ ಕಡಿಮೆ ಆಗಿದೆ ಅನ್ನೋ ಭ್ರಮೆಲಿದ್ದೀರಾ, ಆದ್ರೆ ಅದು ಹಾಗೆ ಇದೆ ಅನ್ನೋದು ನಿಮ್ಮ ನಡತೆಯಲ್ಲಿ ನನಗೆ ಕಾಣಿಸ್ತಿದೆ. ಹೀಗೆಲ್ಲ ಮಾತಾಡ್ತಾಳೆ. ಸುಮ್ನೆ ನನ್ ಬಗ್ಗೆ ಅಪಾರ್ಥ ಮಾಡ್ಕೊಂಡು ನನ್ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ರೆ ನನ್ಗೆ ಕೋಪ ಬರುತ್ತೆ ಅಲ್ವೇನೋ. ಯಾಕೋ ಅವಳು ನನ್ನನ್ನ ಅರ್ಥ ಮಾಡ್ಕೋತಿಲ್ಲ. ನಾನು ಅವಳ ಸ್ನೇಹ, ವಿಶ್ವಾಸ, ಅತ್ತೆ ಮಗ ಅನ್ನೋ ಸಲಿಗೆಯಿಂದ ಅವಳ ಹತ್ರ ಹೋದಾಗೆಲ್ಲ ಉಲ್ಟಾ ಮಾತಾಡಿ ನನ್ಗೆ ಟ್ರಿಗರ್ ಮಾಡಿ ಹರ್ಟ್ ಆಗೋ ತರ ಮಾತಾಡ್ತಾಳೆ. ನಾಳೆ ಮದ್ವೆ ಮಾಡ್ಕೊಂಡು ಮನೆಯಿಂದ ಹೋದ್ರೆ ಮತ್ತೆ ನಾನು ನಿಮ್ಮ ಮನೆಗೆ ಕಾಲಿಡಲ್ಲ ಅಂದ್ಲು. ಅವಳು ಮನೆಯಿಂದ ದೂರ ಹೋಗ್ಬೇಕು ಅನ್ನೋದು ನನ್ನ ಮಹದಾಸೆ ಅಂತೆ, ಅದನ್ನ ಅವಳು ನೆರವೇರಿಸ್ತಾಳಂತೆ. ಆಗ ನಿಮ್ಮ ಅಹಂ ಗೆಲ್ಲುತ್ತೆ ಅಂತಾಳೆ. ಅದಕ್ಕೆ ನಾನು ಹಾಗಿದ್ರೆ ನಿನ್ನ ಅಭಿಪ್ರಾಯದಲ್ಲಿ ಮನೆ ಹೆಣ್ಣು ಮಗಳನ್ನ ಮದ್ವೆ ಮಾಡಿ ಕೊಟ್ರೆ ಮುಗೀತಾ, ಮತ್ತೆ ಮನೆಗೆ ಬರ್ಲೇಬಾರ್ದು ಅಂತ ಅನ್ಕೊಂಡಿದ್ಯಾ? ಹಾಗಿದ್ರೆ ತಂದೆ ತಾಯಿ ತಮ್ಮ ಹೆಣ್ಣು ಮಕ್ಕಳನ್ನ ಮದ್ವೆನೇ ಮಾಡಲ್ವಾ ಅನ್ನೋ ಪ್ರಶ್ನೆಗೆ ಅವಳು ಮನೆ ಹೆಣ್ಣು ಮಕ್ಕಳನ್ನ ಮದ್ವೆ ಮಾಡಿಕೊಡೋ ತಂದೆ ತಾಯಿಗೆ ಈ ಮಾತು ಅನ್ವಯ ಆಗಲ್ಲ, ನನ್ನಂತ ಅನಾಥ ಹೆಣ್ಣು ಮಕ್ಕಳಿಗೆ ಅನ್ವಯಿಸುತ್ತೆ ಅಷ್ಟೇ. ಯಾಕೆ ಅಂದ್ರೆ ನನ್ನನ್ನ ದ್ವೇಷ ಮಾಡಿ ಸೇಡು ತೀರಿಸಿಕೊಳ್ಳೋಕೆ ನಿಮ್ಮಂತವ್ರು ಇರ್ತೀರಲ್ಲ ಅಂತಾಳೆ ಕಣೋ. ಕೋಪ ಬಂತು, ತಡ್ಕೊಳಕ್ಕೆ ಆಗ್ಲಿಲ್ಲ, ಅದಕ್ಕೆ ಅವಳ ಹತ್ರ ಆ ರೀತಿ ಬಿಹೇವ್ ಮಾಡಿದೆ, ಆದ್ರೆ ಅದು ತಪ್ಪು ಅಂತ ಅನ್ನಿಸ್ತು, ಅದಕ್ಕೆ ನಾನೇ ಶಿಕ್ಷೆ ಕೊಟ್ಕೊಂಡೆ ಎಂದಾಗ ಪಂಕಜ್ ನನ್ಗೆ ಏನು ಹೇಳೋದಕ್ಕೂ ಗೊತ್ತಾಗ್ತಿಲ್ಲ ಕಣೋ, ಮೈಂಡ್ ಬ್ಲಾಂಕ್ ಆಗಿದೆ.
ಅಲ್ವೋ ನಿನ್ಗೆ ಸಾನ್ವಿಗೆ ಅದು ಯಾವ ರೀತಿ ಎಲ್ಲಾ ವಿಷಯಕ್ಕೂ ಜಗಳ ಆಗುತ್ತೆ? ಒಂದು ವಿಷಯದಲ್ಲಿ ಕೂಡ ಹೊಂದಾಣಿಕೆ ಇಲ್ಲ. ಅವಳು ಹೇಳಿದ್ದಕ್ಕೆ ನೀನು ವಿರುದ್ಧವಾಗಿ ಮಾತಾಡ್ತೀಯ, ನೀನು ಹೇಳಿದ್ದಕ್ಕೆ ಅವಳು ವಿರುದ್ಧವಾಗಿ ಮಾತಾಡ್ತಾಳೆ. ನಿಮ್ಮ ಪ್ರಾಬ್ಲಮ್ ಏನು ಅನ್ನೋದೇ ಆಗ್ತಿಲ್ಲ. 5 ನಿಮಿಷದಲ್ಲಿ ಬರ್ತೀನಿ ಇರು ಎಂದವನು ಮನೆಯೊಳಗೆ ಹೋದ. ಪಲ್ಲವಿ, ಪಂಕಜ್ ಊಟ ಮಾಡಿ ಬೆಳಗ್ಗೇನು ಕೂಡ ಸರಿಯಾಗಿ ತಿಂಡಿ ತಿಂದಿಲ್ಲ ಎಂದಾಗ ಪಂಕಜ್ ಸ್ವಲ್ಪ ಇರು, ಸಾನ್ವಿ ಜೊತೆ ಮಾತಾಡ್ಬೇಕು ಎಂದವನು ಸಾನ್ವಿ ಇದ್ದಲ್ಲಿಗೆ ಬಂದ. ಪಲ್ಲವಿ ಕೂಡ ಅವನನ್ನು ಹಿಂಬಾಲಿಸಿದಳು. ಕಿಟಕಿ ಬಳಿ ನಿಂತು ಏನನ್ನೋ ಯೋಚಿಸುತ್ತಿದ್ದ ಸಾನ್ವಿಯನ್ನು ಕುರಿತು ಪಂಕಜ್, ಸಾನ್ವಿ ಏನಮ್ಮ ಇದಲ್ಲ, ಯಾಕಮ್ಮ ವಿಕ್ರಮ್ಗೆ ನೋವಾಗೋ ತರ ಮಾತಾಡ್ತೀಯಾ? ಅವನು ಎಷ್ಟು ನೊಂದ್ಕೊಂಡಿದ್ದಾನೆ ಗೊತ್ತಾ? ಮೊದ್ಲು ಅವನು ಮಾಡಿದ ತಪ್ಪನ್ನು ಈಗ ನೀನು ಮಾಡ್ತಿದೀಯಾ ಎಂದಾಗ ಸಾನ್ವಿ, ಅವರು ನನ್ನನ್ನ ರೇಗಿಸ್ತಿದ್ರು, ಅದಕ್ಕೆ ನಾನು ಅವರನ್ನ ರೇಗಿಸ್ಬೇಕು ಅಂತ ಮಾತಾಡ್ದೆ. ಆದ್ರೆ ಅದು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾನು ಹಾಗೆ ಮಾತಾಡಿದ್ರಿಂದಾನೇ ವಿಕ್ರಮ್ ಸರ್ಗೆ ನನ್ ಮೇಲೆ ಇನ್ನೂ ಕೋಪ ಇದೆ ಅಂತ ಅರ್ಥ ಆಯ್ತು ಎಂದಾಗ ಪಂಕಜ್, ಸಾನ್ವಿ, ವಿಕ್ರಮ್ ನಿನ್ನ ಗಂಡ ಆಗೋನು, ನಾಳೆವರೆಗೂ ಸುಮ್ನಿರು. ವಿಕ್ರಮ್ ಹತ್ರ ಏನು ಮಾತಾಡ್ಬೇಡ. ಅವನಿಗೆ ನಿನ್ ಮೇಲೆ ಕೋಪ ಇಲ್ಲ ಅನ್ನೋದು ನಿನ್ಗ್ಯಾಕೆ ಅರ್ಥ ಆಗ್ತಿಲ್ಲ? ಒಂದೇ ಒಂದು ಸಲ ಅವನಿಗೆ ನಿನ್ ಮೇಲಿರೋ ಕಾಳಜಿನ ಅರ್ಥ ಮಾಡ್ಕೋ, ಆಗ ನಿನ್ಗೆ ಗೊತ್ತಾಗುತ್ತೆ ಅವನಿಗೆ ನಿನ್ ಮೇಲೆ ಕೋಪ ಇದೆಯೋ ಇಲ್ವೋ ಅಂತ. ನಿನ್ನೆ ರಾತ್ರಿ ಅವನೇ ನಿನ್ನನ್ನ ನೋಡ್ಕೊಂಡಿತ್ತು. ನಾವು ಇರ್ತೀವಿ ಅಂದ್ರೂ ಬೇಡ ಅಂದ. ಏನೋ ಮಾವನ ಮಗ ಅನ್ನೋ ಸಲಿಗೆ ತಗೊಂಡು ನಿನ್ನನ್ನ ರೇಗಿಸೋಕೆ ಅಂತ ಮಾತಾಡ್ತಾನೆ. ಅದನ್ನೇ ನೀನು ಸೀರಿಯಸ್ ಆಗಿ ತಗೊಂಡು ನೀನು ಮಾತಾಡಿ ನೋವು ಪಡ್ತೀಯಾ, ಅವನಿಗೂ ನೋವು ಕೊಡ್ತೀಯಾ? ಪ್ಲೀಸ್, ಅವನು ಏನೇ ಅಂದ್ರೂ ನೀನು ಮಾತಾಡ್ಬೇಡ. ಅದನ್ನು ತಮಾಷೆ ಅಂತ ತಿಳ್ಕೊಂಡು ಸ್ಪೋರ್ಟಿವ್ ಆಗಿ ತಗೋ. ನಿಜವಾಗ್ಲು ಅವನಿಗೆ ಇದು ಅಗ್ನಿ ಪರೀಕ್ಷೆ. ಇದ್ದಕ್ಕಿದ್ದ ಹಾಗೆ ನಿನ್ನ ಕೊಳ್ಳಿಗೆ ತಾಳಿ ಕಟ್ಬೇಕು ಅಂದಾಗ ಅವನ ಪರಿಸ್ಥಿತಿ ಹೇಗಿರುತ್ತೆ, ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನ ನೋಡಿದ್ರೆ ಆಗ ಗೊತ್ತಾಗುತ್ತೆ ಅವನ ಮನಸ್ಸಲ್ಲಿ ನಿನ್ನ ಬಗ್ಗೆ ಯಾವ ಫೀಲಿಂಗ್ ಇದೆ ಅಂತ. ನಾಳೆ ನಿನ್ನ ಕುತ್ತಿಗೆಗೆ ಅವನ ಕೈಯಿಂದ ತಾಳಿ ಬೀಳೋವರೆಗೂ ಸುಮ್ನೆ ಇದ್ಬಿಡು. ಆಮೇಲೆ ಅವನ ಮನಸ್ಸಲ್ಲಿ ನಿನ್ ಬಗ್ಗೆ ಏನಿದೆ ಅಂತ ಗೊತ್ತಾಗುತ್ತೆ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಎಂದ. ಸಾನ್ವಿ ಕುತ್ತಿಗೆ ನೋಡಿದವನು, ಕುತ್ತಿಗೆಯಲ್ಲಿ ಗುರುತಿದೆ ಅಂದ್ರೆ ವಿಕ್ರಮ್ ನಿನ್ನ ಕುತ್ತಿಗೆ ಒತ್ತಿ ಹಿಡಿದಿದ್ದ ಅಲ್ವಾ? ಸಾನ್ವಿ, ನಿನಗೂ ತಾಳ್ಮೆ ಕಡಿಮೆನೆ. ಇನ್ನೇನು ನಿನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗೋ ಸಮಯದಲ್ಲಿ ಯಾಕಮ್ಮ ತಾಳ್ಮೆ ಕಳ್ಕೊತೀಯ? ನಿನ್ನ ಪ್ರೀತಿಗೆ ತ್ಯಾಗಕ್ಕೆ ಒಂದು ಅರ್ಥ ಸಿಗೋ ಟೈಮ್ ಬಂದಿದೆ. ಸ್ವಲ್ಪ ತಾಳ್ಮೆ ತಗೋ. ಒಂದೇ ಒಂದು ಮಾತು ಹೇಳ್ತೀನಿ ಕೇಳು. ನಿಜವಾಗ್ಲೂ ವಿಕ್ರಮ್ಗೆ ನಿನ್ ಮೇಲೆ ಕೋಪ ದ್ವೇಷ ಇಲ್ಲ, ಅದು ಅವನ ಕಣ್ಣಲ್ಲೇ ಕಾಣ್ತಿದೆ. ಒಂದೇ ಒಂದು ಸಲ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಎಂದಾಗ ಸಾನ್ವಿ, ನನ್ಗೆ ಗೊತ್ತು ಅಣ್ಣ, ಆದ್ರೆ ಅವರು ನನ್ನನ್ನ ತುಂಬಾ ರೇಗಿಸ್ತಾ ಇದ್ರು. ಅದಕ್ಕೆ ನಾನು ಅವರನ್ನ ರೇಗಿಸೋ ಸಲುವಾಗಿ ಹಾಗೆ ಮಾತಾಡ್ದೆ ಅಷ್ಟೇ ಅಣ್ಣ. ನನ್ಗೂ ಹಾಗೆಲ್ಲ ಮಾತಾಡೋ ಉದ್ದೇಶ ಇರ್ಲಿಲ್ಲ ಎಂದಾಗ ಪಂಕಜ್, ನೀನು ಅವನಿಗೆ ಕೋಪ ಬರೋ ಹಾಗೆ ಮಾತಾಡಿದ್ಯಾ, ಅದಕ್ಕೆ ಅವನು ನಿನ್ನತ್ರ ಹೊರಟಾಗಿ ನಡೆದುಕೊಂಡ. ನೀನು ಕೂಡ ಆ ರೀತಿಯೆಲ್ಲ ಮಾತಾಡಬಾರ್ದಿತ್ತು. ಅವನು ನಿನ್ಗೆ ಹರ್ಟ್ ಮಾಡ್ದೆ ಅನ್ನೋ ಕಾರಣಕ್ಕೆ ತನಗೆ ತಾನು ಶಿಕ್ಷೆ ಕೊಟ್ಕೊಂಡಿದ್ದಾನೆ ಎಂದಾಗ ಸಾನ್ವಿ ಗಾಬರಿಯಲ್ಲಿ, ಅಣ್ಣ ವಿಕ್ರಮ್ ಸರ್ಗೆ ಏನಾಯ್ತು? ಅವರು ಎಲ್ಲಿದ್ದಾರೆ? ಪ್ಲೀಸ್ ಹೇಳಿ, ಈಗ್ಲೇ ನಾನು ಅವರನ್ನ ನೋಡ್ಬೇಕು ಎಂದಾಗ ಪಂಕಜ್, ಬೇಡ ಸಾನ್ವಿ, ಈಗ ನೀನಾಗೆ ಅವನ ಎದುರಿಗೆ ಹೋಗ್ಬೇಡ. ಅವನು ಗುಲಾಬಿ ಗಿಡವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ, ಅದಕ್ಕೆ ಅವನ ಕೈಗೆ ಮುಳ್ಚುಚ್ಚಿ ರಕ್ತ ಬಂದಿದೆ. ಈ ವಿಷಯ ನಾನು ನಿನ್ಗೆ ಹೇಳಿರೋದು ಅವನಿಗೆ ಗೊತ್ತಾಗೋದು ಬೇಡ. ಅವನ ಪಾಡಿಗೆ ಅವನನ್ನ ಬಿಟ್ಟು ಬಿಡೋಣ. ಆ ವಿಷಯನ ಕೆದಕುತ್ತಾ ಹೋದ್ರೆ ಅವನಿಗೆ ಇನ್ನೂ ಹರ್ಟ್ ಆಗುತ್ತೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಮದ್ವೆ ಬಗ್ಗೆ ನಾವು ಗಮನ ಕೊಡ್ಬೇಕು. ಈಗ್ಲಿಂದ ನಮ್ಗೆ ಮುಳ್ಳಿನ ಮೇಲೆ ನಡೆಯೋ ಹಾಗೆ ಇರತ್ತೆ. ಪ್ರತಿಯೊಂದು ಹೆಜ್ಜೆನೂ ಜೋಪಾನವಾಗಿ ಇಡ್ಬೇಕು. ಯಾರಿಗೂ ಅನುಮಾನ ಬರದೇ ಇರೋ ತರ ನೋಡ್ಕೋಬೇಕು. ನಿತಿನ್ ರಾತ್ರಿನೇ ಚೌಲ್ಟ್ರಿಗೆ ಬಂದ್ರೆ ವಿಕ್ರಮ್ ಫೋಟೋ ಶೂಟ್ ಮಾಡಿಸಿ ಅಂತಾನೆ ಅನ್ನೋ ಕಾರಣಕ್ಕೆ ಅವನು ನಾಳೆ ಬೆಳಿಗ್ಗೆನೆ ಬರೋ ಹಾಗೆ ಪ್ಲಾನ್ ಮಾಡಿದ್ವಿ. ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ವಿಕ್ರಮ್ಗೆ ನೆನಪೇ ಇಲ್ಲ. ಸದ್ಯ ಬಚಾವಾದ್ವಿ. ಪಲ್ಲವಿ, ಮುಂದೆ ಆಗೋ ಕೆಲ್ಸ ನೋಡೋಣ. ಆಗ್ಲೇ 3 ಗಂಟೆ. ಎಲ್ಲರಿಗೂ ಊಟ ಬಡಿಸು. ನಂತರ ಸಂಜೆ ವೇಳೆಗೆ ರೆಡಿಯಾಗಿ ಚೌಲ್ಟ್ರಿಗೆ ಹೋಗ್ಬೇಕು. ಈಗ್ಲೇ ಒಂದು ವಿಷಯ ಹೇಳ್ತಿದ್ದೀನಿ, ಇಬ್ಬರು ಕೇಳಿ. ಮದುಮಗಳು ಅಂದ್ರೆ ಸಾನ್ವಿ ಹೋಗೋಕೆ ವಿಕ್ರಮ್ ಕಾರ್ನ ರೆಡಿ ಮಾಡೋದು. ಹಾಗೆ ಸಾನ್ವಿನ ವಿಕ್ರಮ್ ಅವನ ಕಾರ್ನಲ್ಲೇ ಕರ್ಕೊಂಡು ಬರ್ಬೇಕು. ಹಾಗೆ ಕಾರ್ನಲ್ಲಿ ಅವರಿಬ್ಬರೇ ಬರ್ಬೇಕು. ಇದನ್ನ ಎಲ್ರಿಗೂ ನಾನೇ ಹೇಳ್ತೀನಿ ಎಂದಾಗ ಸಾನ್ವಿ, ಇಲ್ಲ ಬೇಡ, ನಾನು ಅವರ ಜೊತೆ ಬರಲ್ಲ ಎಂದಾಗ ಪಂಕಜ್, ಪ್ಲೀಸ್ ಸಾನ್ವಿ, ಹಠ ಮಾಡ್ಬೇಡ. ಹೇಳೋದನ್ನ ಅರ್ಥ ಮಾಡ್ಕೊ. ನೀನು ಅವನಿಗೆ ಹರ್ಟ್ ಮಾಡಿದಕ್ಕೆ ಸಾರಿ ಕೇಳೋ ಅವಕಾಶ ನಿನ್ಗೆ ಸಿಗತ್ತೆ. ಮತ್ತೆ ಅವನ ಮನಸ್ಸಲ್ಲಿ ನಿನ್ನ ಬಗ್ಗೆ ಇರೋ ಅಭಿಪ್ರಾಯ ಕೂಡ ಗೊತ್ತಾಗತ್ತೆ ಎಂದ. ಪಲ್ಲವಿ, ಹೌದು, ನೀವು ಹೇಳಿದ ಮಾತು ಸರಿ ಇದೆ. ನೀನು ಅವರ ಜೊತೆ ಹೋಗಲ್ಲ ಅಂದ್ರೆ ನಿನ್ನ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಅಂತ ವಿಕ್ರಮಣ್ಣ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಈ ವಿಷಯನ ಇನ್ನಷ್ಟು ಹೇಳಿದ್ರೆ ಅವರಿಗೆ ಇನ್ನೂ ಬೇಜಾರಾಗತ್ತೆ, ನೋವಾಗತ್ತೆ. ಆದ್ರೆ ನೀನು ಅವರ ಜೊತೆ ಬಂದ್ರೆ ಅವರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಅವರ ಗಿಲ್ಟ್ ಫೀಲ್ ಕಮ್ಮಿ ಆಗುತ್ತೆ. ಮತ್ತೆ ನೀನು ಹಠ ಮಾಡದೆ ಅವರ ಜೊತೆ ಬರೋದೇ ಸರಿ. ನೀನಾಗೆ ಏನು ಮಾತಾಡ್ಬೇಡ. ಅವರ ಪಾಡಿಗೆ ಅವರು ಇರ್ಲಿ. ಈಗ ಅವರಿರೋ ಮನಸ್ಥಿತಿಯಲ್ಲಿ ನಿನ್ನನ್ನ ರೇಗಿಸಲ್ಲ ಅನ್ನೋ ಗ್ಯಾರಂಟಿ ಇದೆ. ಅವರು ನಿನ್ನತ್ರ ಮಾತಾಡೋಕೆ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿ ಮಾತಾಡು, ಬೇಸರದಲ್ಲಿ ಮಾತಾಡ್ಬೇಡ. ಸಾನ್ವಿ, ಬೇಡ ಅನ್ಬೇಡ, ಹಠ ಮಾಡ್ಬೇಡ. ನಮ್ಮ ಆತಂಕನೂ ಅರ್ಥ ಮಾಡ್ಕೊ. ನೀನು ವಿಕ್ರಮಣ್ಣನ ಜೊತೆ
ಒಬ್ಬಳೆ ಬಂದ್ರೆ ವಿಕ್ರಮ್ ಅಣ್ಣಂಗೂ ಸಮಾಧಾನ ಆಗತ್ತೆ, ಹಾಗೆ ಖುಷಿನೂ ಆಗತ್ತೆ ಎಂದಾಗ ಸಾನ್ವಿ ಬರೋದಕ್ಕೆ ಅವರು ಒಪ್ಬೇಕಲ್ಲ ಎಂದಳು ಬೇಸರದಲ್ಲಿ. ಪಂಕಜ್, ಆ ಜವಾಬ್ದಾರಿ ನಂದು. ಮದುಮಗಳನ್ನ ಮನೆಯಿಂದ ಹೊರಡಿಸಿದ ಮೇಲೆ ನಾವೆಲ್ಲರೂ ಹೊರಡೋಣ. ನಾನು, ಅಪ್ಪ, ಅಮ್ಮ, ಆಂಟಿ, ಅಂಕಲ್, ಹಾಗೆ ನೀನು ನನ್ನ ಕಾರ್ನಲ್ಲಿ ಬನ್ನಿ. ಸಂಜು ಪ್ರೀತಮ್ ಜೊತೆ ಶರಣ್ಯ, ಅಂಜಲಿ, ರಮ್ಯಾ ಎಲ್ಲರೂ ಹೋಗ್ತಾರೆ. ಇನ್ನುಳಿದ ಕೆಲವು ನೆಂಟರಿಷ್ಟರನ್ನ ಡ್ರೈವರ್ ಕರ್ಕೊಂಡು ಹೋಗ್ತಾರೆ. ಕೊನೆಗೆ ಉಳಿಯೋದು ವಿಕ್ರಮ್, ಸಾನ್ವಿ ಮಾತ್ರ. ವಿಕ್ರಮ್ ಕಾರ್ ಮದುಮಗಳಿಗೋಸ್ಕರ ರೆಡಿ ಆಗೋದ್ರಿಂದ ಅವನು ಅವನ ಕಾರನ್ನ ಡ್ರೈವ್ ಮಾಡ್ಲೇಬೇಕು, ಮಾಡ್ತಾನೆ ಎಂದವನು ಸಂಜಯ್ಗೆ ಕಾಲ್ ಮಾಡಿ, ಸಂಜು, ನಾನು ಹೇಳಿದ ಹಾಗೆ ವಿಕ್ರಮ್ ಕಾರ್ನ ಡೆಕೋರೇಟ್ ಮಾಡಿಸು. ಅದ್ರಲ್ಲಿ ಸಾನ್ವಿ, ವಿಕ್ರಮ್ ಇಬ್ರೇ ಬರ್ಬೇಕು. ಹಾಗಂತ ಮೊದ್ಲೇ ಎಲ್ರಿಗೂ ಅಂದ್ರೆ ಶರಣ್ಯ, ಅಂಜಲಿ, ರಮ್ಯಾ, ಪ್ರೀತಮ್ಗೆ ಹೇಳು ಎಂದವನು ಎಲ್ಲವನ್ನೂ ಸಂಕ್ಷಿಪ್ತವಾಗಿ ವಿವರಿಸಿದ. ವಿಕ್ರಮ್ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪದಿಂದ ಒದ್ದಾಡುತ್ತಿದ್ದ. ಆದರೆ ಅವನಿಗೆ ಸಾನ್ವಿ ಮುಂದೆ ಹೋಗುವ ಮನಸ್ಸಿರಲಿಲ್ಲ. ಅವಳಾಡಿದ ಮಾತಿಂದ ಅವನ ಮನಸ್ಸಿಗೂ ನೋವಾಗಿತ್ತು. ಅವನು ತನ್ನಷ್ಟಕ್ಕೆ, ಸಾನ್ವಿ, ಎಷ್ಟು ಸುಲಭವಾಗಿ ನನ್ನನ್ನ ಹಾಗೆಲ್ಲ ಅಂದ್ಬಿಟ್ಟೆ. ನಿನ್ಗೆ ನನ್ನನ್ನ ನೋಡಿದ್ರೆ ಅಹಂಕಾರಿ ಅನ್ಸತ್ತಾ? ನಾನು ನಿನ್ ಮೇಲೆ ಸೇಡು ತೀರಿಸ್ಕೊತಿದ್ದೀನಿ ಅಂತ ನಿನ್ಗೆ ಹೇಗೆ ಅನ್ನಿಸ್ತು? ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿತಿನ್ನ ನೀನು ಮದ್ವೆ ಆಗ್ತಿದ್ಯಾ? ನೀನು ಯಾರನ್ನ ಪ್ರೀತಿ ಮಾಡಿಲ್ಲ ಅಂದಾಗ ನಿನ್ನನ್ನು ಪ್ರೀತಿ ಮಾಡೋನ್ನ ಮದ್ವೆ ಆಗೋದು ಸರಿ ತಾನೆ? ನಾವು ಪ್ರೀತಿ ಮಾಡೋರ್ಗಿಂತ ನಮ್ಮನ್ನ ಪ್ರೀತಿ ಮಾಡೋರ್ನ ಮದ್ವೆ ಆದ್ರೆ ಜೀವನ ಚೆನ್ನಾಗಿರತ್ತೆ. ಇದು ನಿನ್ನ ವಿಷಯದಲ್ಲಿ ನಿಜ ಆಗುತ್ತೆ. ನಿತಿನ್ ನಿನ್ನನ್ನ ಅವನ ಹೃದಯದಲ್ಲಿ ಇಟ್ಟು ಕಾಪಾಡ್ಕೋತಾನೆ. ನಿನ್ನನ್ನ ದೇವತೆ ತರ ಆರಾಧಿಸ್ತಾನೆ. ಅವನಂತ ಗಂಡನ್ನ ಪಡೆಯೋಕೆ ನೀನು ಪುಣ್ಯ ಮಾಡಿದ್ಯಾ. ಈಗ ನೀನು ನನ್ನನ್ನ ತಪ್ಪು ತಿಳ್ಕೊಂಡಿದ್ಯಾ ಅಲ್ವಾ? ನಾಳೆ ನಿನ್ಗೆ ಗೊತ್ತಾಗತ್ತೆ ನನ್ಗೆ ನಿನ್ ಮೇಲೆ ಇರೋದು ದ್ವೇಷನೋ ಅಥವಾ ಕಾಳಜಿನೋ ಅಂತ. ನಿನ್ ಹತ್ರ ನಾನು ಈಗಲೇ ಸತ್ಯ ಹೇಳಿ ನಿನ್ನನ್ನ ಸಮಾಧಾನ ಮಾಡಬಹುದು. ಆದ್ರೆ ನಾನು ನಿನ್ಗೆ ಈ ವಿಷಯನ ಸರ್ಪ್ರೈಸ್ ಆಗಿ ಹೇಳಿ ನಿನ್ನ ಸಂತೋಷನ ಕಣ್ಣಲ್ಲಿ ತುಂಬ್ಕೋಬೇಕು, ಹಾಗೆ ನಿನ್ನ ಕಣ್ಣಲ್ಲಿ ಕಾಣೋ ಸಂತೋಷನ ನೋಡ್ಬೇಕು ಅನ್ನೋ ಆಸೆ ಎಂದುಕೊಂಡ. ಮುಂದೇನು ಇಷ್ಟೆಲ್ಲ ಅನ್ಕೊಂಡಿರೋ ವಿಕ್ರಮ್ ಆಸೆ ನೆರವೇರುತ್ತಾ? ಮುಂದೆ ಏನು ನಡೀಬಹುದು ಅನ್ನೋ ಸಣ್ಣ ಅಂದಾಜು ಇಲ್ಲದ ವಿಕ್ರಮ್ಗೆ ನಾಳೆ ನಡೆಯೋ ಘಟನೆ ಆಘಾತ ತರುತ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಚಂದಾದಾರರಾಗಿ ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.